ಇನ್ನು ವಿಧಾನಸಭೆಯಲ್ಲಿ ವಿಜೇಂದ್ರ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಕಲಂ 10/2 ಅಡಿಯಲ್ಲಿ ಆಯೋಗ ಏನು ಶಿಫಾರಸು ಮಾಡಿದೆ, ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು. ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿಯ ಶಿಫಾರಸುಗಳನ್ನು ದಿನಾಂಕ 3/3/2016 ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಹೇಳಿ ಅನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ಆದರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ಅದರ ಜೊತೆಗೆ ಏನು ಪಾಪ ಮುಖ್ಯಮಂತ್ರಿಗಳು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ, ಕೋಪ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ, ಮನ ಸಭಾಧ್ಯಕ್ಷೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಆರೋಪ ಮಾಡಿದ್ದಾರೆ. ಉಲ್ಲಂಘನೆ ಆಗುತ್ತೆ. ಅಧ್ಯಕ್ಷರೇ, ನಮಗೆ ನಿವೇದನೆ ಸರ್ಕಾರ ರಾಜಕೀಯ ಭಾಷಣ ಅದನ್ನು ಕೂಡ ಸಿಬಿಐ ರಾಜ್ಯದ ಉಚ್ಚ ನ್ಯಾಯಾಲಯದ ಚರ್ಚೆ ನಡೀತಾ ಇದೆ. ಅವನ್ನು ಸೇರಿ ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಸಿಬಿಐ ತನಿಖೆ ಕೊಡ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ. ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಅವ್ರ ಮನಸ್ಸಿನಲ್ಲಿದೆ. ಈ 3 ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ನಾನು ಕೊನೆಗೆ ಒಂದು ಮಾತು ಹೇಳ್ತೇನೆ ಸಭಾಧ್ಯಕ್ಷೆ, ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಬೇಕು ಅಂತೇಳಿ ಯಾರು ಸಭಾಧ್ಯಕ್ಷರೇ, ಏನು ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಆರೋಪ ಮಾಡಿದ್ದಾರೆ, ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಒಂದು ಸರ್ಕಾರ ಯಡಿಯೂರಪ್ಪ
ಹಾಗಾಗಿ ಈಗ ಕೋವಿಡ್ ತನಿಖೆನ ಚರ್ಚೆ ಮಾಡ್ಬೇಕಲ್ಲ. ಸಚಿವರು ಆರೋಪ ಮಾಡಿದಾಗ ಕೊಡ್ಲಿ ಮೂಢ ವಿಚಾರನು ಕೂಡ ಸಿಬಿಐ ಮಾಡ್ಲಿ. ಆರೋಪ ಮಾಡಿ ಹಿಟ್ ಮಾಡ್ತಕ್ಕಂಥ ಕೆಲಸ ಮಾಡಕ್ಕಲ್ಲ ಸದನ ಏನ್ ಮಾಡ್ತಾ ಇದ್ದಾರೆ? ವಾಪಸ್ ಇವತ್ತು ನಮ್ಮ ಲಂಚ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ಏನ್ ಸಂಬಂಧ? ಅಲ್ಲ ಸರ್, ಅಧ್ಯಕ್ಷರೇ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವ್ರು ಹೇಳಿದ್ರು, ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರಿ. ಪತ್ರಿಕೆ ಆಗ್ಲಿ ಏನೇ ಆಗ್ಲಿ ಮಾಡ್ಬೇಕಾದ್ರೆ ತಮ್ಗೆ ನೋಟಿಸ್ ಕೊಡ್ಬೇಕು. ಸದನದಲ್ಲಿ ಸದಸ್ಯರು ಮಾಡಿಲ್ಲ. ಇವೆಲ್ಲ ಕಡೆ ಮಾಡ್ರಿ. ನಾನು ಹೇಳುವಂತದ್ದು ಚರ್ಚೆ ಒಕ್ಬೋರ್ಡ್ ಚರ್ಚೆ ಇಲ್ದಾಗಿಲ್ಲ, ಅವ್ರು ವಾಪಸ್ ಕೊಡಿಸಬಾರ್ದು. ಹೆಸರು ಇಲ್ಲ. ಮತ್ತೆ ನೀವು ನನ್ನ ಹಾಕಿ ನಾನೇ ಉತ್ತರ ಕೊಡ್ಲಿಲ್ಲ. ಈಗ ಚರ್ಚೆ ಮಾತಾಡ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವು ಚರ್ಚೆ ಮಾಡಿಕೊಂಡಾಗ ಇದೇ ಚರ್ಚೆಲ್ಲ ಬೇರೆ ನೋಡಿ. ನೀವು ಚರ್ಚೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಇಚ್ಛೆ ಇದ್ರೆ ಸಮಾಧಾನದಿಂದ ಕೂತ್ಕೊಳ್ಳಿ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ ಬರ್ಲಿ ದಮ್ಮಿದ್ರ ಕೊಡಿ ಸಿಬಿಐ ಒಂದು ನಿಮಿಷ ಇಲ್ಲ. ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ. ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಒಟ್ಟಿಗೆ ಸೇರಿ ಲೆಟರ್ ಬರೆಯುವುದು ನೀವು ಚರ್ಚೆ ಒಂದ್ ನಿಮಿಷ ಸದಸ್ಯ ಒಂದ್ ನಿಮಿಷ ಕೂತ್ಕೊ. ಒಂದ್ ಸೆಕೆಂಡ್ ವಿಜೇಂದ್ರ, ಒಂದ್ ಸೆಕೆಂಡ್. ಈಗ ನಿಮ್ಮ
ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಿಮ್ಮ ನಡವಳಿಕೆಗಳು, ನಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ, ಮೇಲೆ ಕೂತ್ಕೊಂಡಿದ್ದಾರೆ. ನಾನು ಸ್ವಾಗತಿಸ್ತೇನೆ. ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಏನು ವಿಶೇಷವಾದ ಇಂಡಿಯನ್ ಡೆಮೋಕ್ರಸಿ ಇಸ್ ಪ್ರೆಸೆಂಟೆಡ್. ವಿವಾದಗಳೆಲ್ಲ ಸ್ವಾಭಾವಿಕ. ಆದ ಕಾರಣ ನಿಮ್ಮ ಪರವಾಗಿ ಒಂದ್ ಸೆಕೆಂಡ್ ನಾನು ಸ್ವಾಗತಿಸ್ತೇನೆ ಅವರನ್ನು. ಮಿಸ್ಟರ್ ಚಂದ್ರು ಅಯ್ಯರ್, ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನರ್ ಟು ಕರ್ನಾಟಕ. ಮಿಸ್ಟರ್ ಜೇಮ್ಸ್ ಗಾಡ್ಬರ್, ಡೆಪ್ಯೂಟಿ ಹೆಡ್ ಆಫ್ ದಿ ಮಿಷನ್, ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನ್, ಬೆಂಗಳೂರು. ಮಿಸ್ಟರ್ ಸುಪ್ರಿಯಾ ಚಾವ್ಲಾ, ಹೆಡ್ ಚಿವನಿಂಗ್ ಇಂಡಿಯಾ ಸ್ಕಾಲರ್ಶಿಪ್ಸ್, ಬ್ರಿಟಿಷ್ ಹೈ ಕಮಿಷನ್, and Mr. Manjunath Case, the political economic advisor, British Deputy High Commission, Bangalore, are witnessing the proceedings of... ಇದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಸದ್ಯಕ್ಕೆ ಈ 150 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಆದಾಗ ಅಲ್ಲಿ ವಿಜೇಂದ್ರ ಅವರು ವಾಪಸ್ ಈ ವಿಚಾರವಾಗಿ ಅಂದ್ರೆ ಮುಡಾ ವಿಚಾರದಲ್ಲಿ ನಿಮಗೆ ಸಿಬಿಐ ತನಿಖೆ ಬಗ್ಗೆ ನೆನ್ನೆ ಟ್ವೀಟ್ ಅಲ್ಲಿ ಹೇಳಿದ್ರಲ್ಲ, ನನ್ನ 150 ಕೋಟಿ ಆಮಿಷದ ವಿಚಾರವಾಗಿ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿರೋದು ಸಿದ್ದರಾಮಯ್ಯನವರಿಗೆ ಬಹಳ ಖುಷಿ ಕೊಡ್ತಾ ಇದೆ. ಹಾಗೆ ನಿಮ್ಮ ಮೇಲಿರುವಂತಹ ಆರೋಪ ಮುಡಾ ವಿಚಾರ ಇದೆಯಲ್ಲ, ಅದನ್ನು ಕೂಡ ಸಿಬಿಐ ಕೊಡೋದಕ್ಕೆ ಯಾಕೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಸಿಬಿಐಗೆ ಒಪ್ಪಿಸಿ ಅಂತ ಹೇಳಿದಾಗ ಇಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೇನೆ ಕೃಷ್ಣ ಬೈರೇಗೌಡರು ಮೇನ್ ಮೊದಲೇದಾಗಿ ಎದ್ದಿದ್ದು, ರಾಜಕೀಯ ಭಾಷಣ ಮಾಡಬೇಡಿ, ಇಲ್ಲಿ ನಿಮ್ದೇನು ಕ್ಲಾರಿಫಿಕೇಶನ್ ಇದೆ ಅದನ್ನ ಕೊಡಿ, 150 ಕೋಟಿ ಆಫರ್ ಕೊಟ್ಟಿದ್ದು ಹೌದಾ ಇಲ್ವಾ, ನಿಮ್ದೊಂದು ಸ್ಪಷ್ಟನೆ ಏನಿದೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿ, ಅದನ್ನ ಬಿಟ್ಟು ರಾಜಕೀಯ ಭಾಷಣ ಮಾಡಬೇಡಿ ಅಂತ ಕೃಷ್ಣ ಬೈರೇಗೌಡರು ಎದ್ರು. ಆಗ ಗದ್ದಲ ಜೋರಾಯ್ತು.